ಒಂದಿನ ಮೊಲ ಒಂದು ಕಾಡಲ್ಲಿ ನಡ್ಕೊಂಡು ಹೋಗ್ತಿರುತ್ತೆ. ಅದಕ್ಕೆ ಒಂದು ದೊಡ್ಡ ಕ್ಯಾರೆಟ್ ಸಿಕ್ಕಿರುತ್ತೆ. ಕ್ಯಾರೆಟ್ನ ಕದ್ಕೊಂಡು ಓಡಿ 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 ಹೋಗ್ತಾ ಇರುತ್ತೆ. ಆಗ ಅದ್ರ ಎದುರುಗಡೆ ಒಂದು ಆಮೆ ಸಿಕ್ಕತ್ತೆ. ಆಮೆ ಆ ಮೊಲನ ನೋಡ್ಬಿಟ್ಟು, ನಮಸ್ಕಾರ ಮೊಲರಾಯ, ಹೇಗಿದ್ದೀಯಾ ಅಂತ ಕೇಳುತ್ತೆ. ಆಗ ಮೊಲ ತಿರಸ್ಕಾರದಿಂದ, ಏ ಹಗ್, ನಾನು ಕ್ಯಾರೆಟ್ ಕದ್ಕೊಂಡು ಹೋಗ್ತಾ ಇದ್ರೆ ಅಡ್ಡ ಬಂದು ಮಾತಾಡಿಸ್ತೀಯಾ? ನಾನೇ ನಿನ್ನ ಸ್ನೇಹಿತ ಅಲ್ಲ. ನಾನು ಯಾಕೆ ನಿನ್ನ ಸ್ನೇಹಿತ ಆಗಬೇಕು? ನಿನ್ನ ಮುಖ ನೋಡ್ಕೊಂಡಿದ್ಯಾ? ಅಯ್ಯಯ್ಯಪ್ಪ, ನಿನ್ನ ಮುಖ ನೋಡು, ನಿನ್ನ ಕಾಲು ನೋಡು, ನಿನ್ನ ಮುಖನ ಮತ್ತು ಆ ಕಾಲನ್ನ ನಿನ್ನ ಚಿಪ್ಪಿನೊಳಗಡೆ ಮುಚ್ಚಿಟ್ಕೊಂಡ್ಬಿಡು, ನನಗಂತೂ ನೋಡೋಕ್ಕಾಗಲ್ಲ ಅಂತ ಆಮೆಗೆ ಅವಮಾನ ಮಾಡುತ್ತೆ. ಮೊಲದ ಮಾತು ಕೇಳಿ ಆಮೆಗೆ ತುಂಬ ದುಃಖ ಆಗುತ್ತೆ. ಅದು ಕಣ್ಣೀರು ಹಾಕ್ಕೊಂಡು ಹೇಳುತ್ತೆ, ನಾನು ನಿನ್ನ ಸ್ನೇಹಿತ ಅಂತ ಅಂದ್ಕೊಂಡಿದ್ದೆ. ಸ್ನೇಹಿತ ಅಂತ ಮಾತಾಡ್ಸಿದ್ರೆ ನೀನು ನನಗೆ ಅವಮಾನ ಮಾಡ್ತೀಯ. ಏ ಮೊಲ, ನಾನಿದಕ್ಕೆ ನಿನಗೆ ತಕ್ಕ ಶಿಕ್ಷೆ ಕೊಡ್ತೀನಿ, ನೋಡ್ತಾ ಇರು, ದೇವ್ರು ನಿನಗೆ ಪಾಠ ಕಲಿಸ್ತಾನೆ ಅಂತ ಆಮೆ ತುಂಬ ದುಃಖದಿಂದ ಹೇಳ್ತಿರುತ್ತೆ. ಇದನ್ನ ಕೇಳಿಸ್ಕೊಂಡು ಮೊಲ ಅಂತ ನಗಕ್ಕೆ ಶುರು ಮಾಡುತ್ತೆ. ಈ ನಗು ಕೇಳಿಸ್ಕೊಂಡು ಪಕ್ಕದಲ್ಲಿ ನಿದ್ದೆ ಮಾಡ್ತಿದ್ದಂಥ ಸಿಂಹ ಎಚ್ಚರಗೊಂಡು ಅಲ್ಲಿ ಬಂದು ಕೇಳುತ್ತೆ, ಯಾಕೆ ಇಷ್ಟೊಂದು ನಗ್ತಾ ಇದ್ದೀ ಮೊಲರಾಯ ಅಂತ. ಆಗ ಮೊಲ ಕಾರಣ ಹೇಳುತ್ತೆ, ನೋಡು, ಆಮೆ ನನಗೆ ಪಾಠ ಕಲಿಸುತ್ತಂತೆ, ಸರಿಯಾಗಿ ನಡೆಯೋಕ್ಕೆ ಬರೋದಿಲ್ಲ, ನನಗೆ ಪಾಠ ಕಲಿಸುತ್ತಂತೆ ಅಂತ ಮೊಲ ಹೇಳುತ್ತೆ. ಆಗ ಅದನ್ನು ಕೇಳಿ ಸಿಂಹಕ್ಕೂ ನಗು ಬರುತ್ತೆ. ಈ ಆಮೆಗೊಂದು ಹುಚ್ಚು ಅಂತ ಅಂದ್ಕೊಂಡು ನಗು ಬರುತ್ತೆ. ಆದರೆ ಸಿಂಹ ರಾಜ ಆಗಿರುತ್ತಲ್ಲ, ಅದಕ್ಕೆ ಅದು ನಗಬಾರ್ದು. ಸಿಂಹ ಒಂದು ಮಾತು ಹೇಳುತ್ತೆ, ಏನಂದರೆ, ನೋಡಿ, ನೀವಿಬ್ರು ಸೇರಿ ಜಗಳ ಮಾಡ್ಕೋಬೇಡಿ, ಸುಮ್ಮನಿರಿ. ನೀವಿಬ್ರು ಒಂದು ಪಂದ್ಯ ಶುರು ಮಾಡಿ, ಯಾರು ಗೆಲ್ತಾರೋ ಅವ್ರಿಗೆ ಬೆಳ್ಳಿ ಬಹುಮಾನ ಕೊಡ್ತೇನೆ ನಾನು ಅಂತ ಸಿಂಹ ಘೋಷಣೆ ಮಾಡುತ್ತೆ. ಸರಿ, ಈ ಸಿಂಹದ ಘೋಷಣೆ ಕೇಳಿ ಎಲ್ಲ ಕಾಡಿನ ಪ್ರಾಣಿಗಳು ಸಾಲಾಗಿ ಬಂದು ನಿಂತ್ಕೋತವೆ ಈ ಪಂದ್ಯ ನೋಡೋಕ್ಕೆ. ಸಿಂಹ ಹೇಳುತ್ತೆ, ಪಂದ್ಯ ಏನಪ್ಪ ಅಂತಂದರೆ, ಆಮೆ ಮತ್ತು ಮೊಲ ಓಟ ಶುರು ಮಾಡಬೇಕು. ಯಾರು ಓಟದಲ್ಲಿ ಗೆಲ್ತಾರೋ ಅವ್ರಿಗೆ ಒಂದು ಬೆಳ್ಳಿ ಲೋಟ ಬಹುಮಾನ ಕೊಡ್ತೇನೆ ಅಂತ ಹೇಳುತ್ತೆ. ಆಗ ಮೊಲ ಮತ್ತೆ ಏ ಆಮೆ, ನೋಡಿದ್ಯಾ ಎಷ್ಟು ದೂರ ಇದೆ ದಾರಿ, ನಾನು ಓಡ್ಕೊಂಡು 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 ಹೋಗ್ಬಿಡ್ತೀನಿ, ನೀನು ಹೆಂಗೆ ಬರ್ತೀಯಾ? ನಿನಗೆ ನಡೆಯೋಕ್ಕೆ ಆಗಲ್ಲ ಅಂತ ಮೊಲ ಆಮೆನ ಟೀಸ್ ಮಾಡುತ್ತೆ. ಅದಕ್ಕೆ ಆಮೆ ಏನು ಹೇಳಿದ ತಲೆ ಬಗ್ಸುತ್ತೆ. ಪಂದ್ಯ ಶುರು ಅಂಥೇಳಿ ಸಿಂಹ ಪಂದ್ಯನ ಶುರು ಮಾಡುತ್ತೆ. ಮೊಲ ಟಕ್ 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 ಅಂತ ಓಟ ಶುರು ಹಚ್ಕೊಂಡ್ಬಿಡುತ್ತೆ. ಆಮೆ ತನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಧಾನಕ್ಕೆ ಓಡ್ತಾ ಇರುತ್ತೆ. ಎಲ್ಲ ಪ್ರಾಣಿಗಳು ಈ ವಿಚಿತ್ರ ಪಂದ್ಯವನ್ನು ನೋಡೋಕ್ಕೆ ಕಾತರದಿಂದ ನೋಡ್ತಾ ಇರ್ತವೆ. ಸಿಳ್ಳೆ ಊದಿ ಊದಿ ಮೊಲಕ್ಕೆ ಎಲ್ಲರೂ ಹುರಿದುಂಬಿಸ್ತಾ ಇರ್ತಾರೆ. ಮೊಲ ತುಂಬ ಸ್ಪೀಡಾಗಿ ಓಡಿ 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 ಕಣ್ಮರೆ ಆಗುತ್ತೆ. ಆಮೆ ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಅಲ್ಲಿರೋ ಪ್ರಾಣಿಗಳೆಲ್ಲ ಆಮೆನ ನೋಡಿ ನಗ್ತಾ ಇರ್ತವೆ. ಏ ಎಂಥ ಹುಚ್ಚು ಆಮೆ ಇದು, ಮೊಲದ ಜೊತೆ ಪಂದ್ಯ ಕಟ್ಟಿದೆ, ಸೋಲೋದು ಗ್ಯಾರಂಟಿ ಅಂತ ಮಾತಾಡ್ಕೊಳ್ತಾ ಇರ್ತವೆ. ಇತ್ತ ಮೊಲ ಓಡಿ 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 ಹೋಗಿ ಸುಸ್ತಾಗಿ ಒಂದು ಮರದ ಕೆಳಗಡೆ ಮಲ್ಕೊಂಡ್ಬಿಡುತ್ತೆ. ಅಯ್ಯೋ, ಆ ಆಮೆ ಇನ್ನೂ ದೂರ ಇರುತ್ತೆ, ಅದು ಬರೋದು ತುಂಬ ತಡ ಆಗುತ್ತೆ, ಅದು ಬರೋವರೆಗೂ ಒಂಚೂರು ನಿದ್ದೆ ಮಾಡಿ ಎದ್ದು ಬಿಡೋಣ ಅಂಥೇಳಿ ಒಂದು ಮರದ ಕೆಳಗಡೆ ಮೊಲ ಮಲ್ಕೊಂಡ್ಬಿಡುತ್ತೆ. ಮಲ್ಕೊಂಡ ತಕ್ಷಣ ಮೊಲಕ್ಕೆ ಗಾಢವಾದ ನಿದ್ದೆ ಬಂದ್ಬಿಡುತ್ತೆ. ಆದರೆ ಆಮೆ ಮಾತ್ರ
ಯಾವುದನ್ನು ಯೋಚನೆ ಮಾಡದೆ ಯಾರನ್ನು ನೋಡದೆ ತನ್ನ ಪಾಡಿಗೆ ತಾನು ತನ್ನ ಗುರಿ ಕಡೆ ನಡ್ಕೊಂಡು ಹೋಗ್ತಾ ಇರುತ್ತೆ. ನಿಧಾನಕ್ಕೆ ನಡ್ಕೊಂಡು ಹೋಗಿ ಆಮೆ ತನ್ನ ಗುರಿಯನ್ನು ಮುಟ್ಟಿಬಿಡುತ್ತೆ. ಅಲ್ಲೇನು ಓಟದ ಎಂಡ್ ಅಂತ ಇರುತ್ತಲ್ವ, ಆ ಓಟದ ಎಂಡ್ ಕೊನೆಯನ್ನು ತಲುಪಿಬಿಡುತ್ತೆ ಆಮೆ. ಬಹಳ ಹೊತ್ತಾದಮೇಲೆ ಮೊಲಕ್ಕೆ ಎಚ್ಚರ ಆಗುತ್ತೆ. ಆಹಾ, ಎಲ್ಲೋಯ್ತು ಆ ಆಮೆ. ಓಟ ಶುರು ಮಾಡಬೇಕಲ್ವಾ ಅಂತ ಓಡಕ್ಕೆ ಶುರು ಮಾಡುತ್ತೆ. ನೋಡಿದರೆ ಎಲ್ಲ ಪ್ರಾಣಿಗಳು ಜೋರಾಗಿ ಚಪ್ಪಾಳೆ ತಡ್ತಿರ್ತವೆ. ಅದು ಮೊಲ ಹೇಳುತ್ತೆ, ನಾನೇ ವಿನ್ನು ನೋಡು, ಆ ಆಮೆ ಎಲ್ಲೋಯ್ತೋ ಏನೋ ಇನ್ನೂ ಬಂದೇ ಇಲ್ಲ ಅಂತ ಖುಷಿ ಪಡ್ತಿರ್ಬೇಕಾದ್ರೆ ಈ ಕಡೆ ಎಲ್ಲ ಪ್ರಾಣಿಗಳು ಆಮೆಗೆ ಶುಭಾಶಯ ಕೋರ್ತಿರ್ತಾರೆ, ಆಮೇಲೆ ಬಹುಮಾನ ಕೊಡ್ತಿರ್ತಾರೆ, ಹಾರ ಹಾಕ್ತಿರ್ತಾರೆ. ಇದನ್ನು ನೋಡಿ ಮೊಲ ಅವಮಾನದಿಂದ ತಲೆ ತೆಗೆಸ್ಕೊಂಡು ಹೊರಟು ಬಿಡುತ್ತೆ. ನೋಡಿ, ಮೊಲ ಎಷ್ಟು ಸ್ಪೀಡಾಗಿ ಹೋಗ್ತಿದ್ರು ಕೂಡ ಅದು ಒಂದು ಕ್ಷಣ ಮೈ ಮರೆತು ಮೈ ಮರ್ತಿದ್ರಿಂದ ಅದು ತನ್ನ ಓಟದ ಸ್ಪರ್ಧೆಯಲ್ಲಿ ಸೋತ್ ಬಿಡುತ್ತೆ. ಆದರೆ ಆಮೆ ನೋಡಿ, ಅದಕ್ಕೆ ಓಡಕ್ಕೆ ಬಂದಿಲ್ಲ ಅಂದರೂ ನಡ್ಕೊಂಡು ಹೋಗಿ ತನ್ನ ಗುರಿ ತಲುಪುತ್ತೆ. ಯಾಕಂದರೆ ಆಮೆ ಎಚ್ಚರ ತಪ್ಪೋದಿಲ್ಲ, ಅದಕ್ಕೆ ಕಾನ್ಸಂಟ್ರೇಷನ್ ಇರುತ್ತೆ. ಈ ಆಮೆ ಮತ್ತು ಮೊಲದ ಕಥೆಯಿಂದ ನಾವೇನು ಕಲಿಬೇಕು ಅಂದರೆ, ನಮಗೆ ಬರುತ್ತೆ ಅಂಥೇಳಿ ನಾವು ಯಾಮಾರಬಾರ್ದು, ಸೋಂಬೇರಿ ಆಗಬಾರ್ದು. ಜೀವನದಲ್ಲಿ ಸತತವಾಗಿ ಪ್ರಯತ್ನ ಮಾಡ್ತಾನೇ ಇರಬೇಕು. ಪ್ರಾಮಾಣಿಕ ಪ್ರಯತ್ನದಿಂದ ಒಂದು ಗೆಲುವು ಸಾಧ್ಯ. ನನಗೆಲ್ಲ ಬರುತ್ತೆ ಬಿಡು ಅಂಥೇಳಿ ನಾವು ಮೈ ಮರೆತರೆ ನಮಗೆ ಸೋಲು ಕಟ್ಟಿಟ್ಟ ಬುತ್ತಿ. ಇದನ್ನು ಯಾವತ್ತೂ ನಾವು ತಲೆಯಲ್ಲಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ಮುನ್ನಡೆದ್ರೆ ನಮಗೆ ಯಶಸ್ಸು ಗ್ಯಾರಂಟಿ. ಒಬ್ಬೊಬ್ಬರು ಒಂದೊಂದರಲ್ಲಿ ಜಾಣರಿರ್ತಾರೆ. ಹಾಗಾಗಿ ನಾವು ಯಾರನ್ನೂ ಅವಮಾನ ಮಾಡಬಾರ್ದು, ಯಾರನ್ನು ತೆಗಳಬಾರ್ದು, ಯಾರನ್ನೂ ಕೂಡ ಕೀಳಾಗಿ ಕಾಣಬಾರ್ದು. ನೀವೇನಾಗ್ತೀರಿ, ಆಮೇನ ಮೊಲನ? ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.